ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀಕೃಷ್ಣ ಗೋಕುಲದಲ್ಲಿ ತನ್ನ ಸ್ನೇಹಿತರೊಂದಿಗೆ ಸುಖವಾಗಿ ಆಟವಾಡಿಕೊಂಡು ವಾಸಿಸುತ್ತಿದ್ದ. ಅಲ್ಲಿ ಗೋವರ್ಧನಗಿರಿ ಎಂಬ ದೊಡ್ಡ ಪರ್ವತವಿತ್ತು. ಗೋಕುಲದಲ್ಲಿ ಶ್ರೀಕೃಷ್ಣನೊಂದಿಗೆ ಎಲ್ಲ ಗೋಪಗೋಪಿಯರು ಆನಂದದಿಂದ ವಾಸ ಮಾಡುತ್ತಿದ್ದರು. ಪ್ರತಿ ವರ್ಷ ಮಳೆ ಬರಲಿ ಎಂದು ಎಲ್ಲರೂ ಇಂದ್ರದೇವನ ಪೂಜೆಯನ್ನು ಮಾಡುವುದು ಅಲ್ಲಿನ ಸಂಪ್ರದಾಯವಾಗಿತ್ತು. ಇದರಿಂದ ಸಂತೃಪ್ತಿಗೊಳ್ಳುವ ಇಂದ್ರ ಮಳೆ ಸುರಿಸಿ ಭೂಮಿ ತಂಪು ಮಾಡುತ್ತಿದ್ದ. ಒಂದು ಸಲ ಇಂದ್ರದೇವನಿಗೆ ನಾನು ಮಳೆ ಸುರಿಸುವುದರಿಂದಲೇ ಎಲ್ಲರೂ ಸೌಖ್ಯವಾಗಿ ಸುಖದಿಂದ ಬಾಳುತ್ತಿರುವುದು ಎಂದು ಗರ್ವ ಮೂಡಿತು. ಈ ಬಾರಿ ಮಳೆ ಸುರಿಸಬಾರದೆಂದು ನಿರ್ಧರಿಸಿದ. ಇದು ಶ್ರೀಕೃಷ್ಣನಿಗೆ ತಿಳಿಯಿತು. ಅದಕ್ಕೆ ಶ್ರೀಕೃಷ್ಣನು ಎಲ್ಲ ಗೋಪಗೋಪಿಯರಿಗೆ ಹೇಳಿದ, ನಮಗೆ ಗೋವರ್ಧನ ಪರ್ವತದಿಂದ ಮಳೆ ಬರುವುದು. ಅದಕ್ಕಾಗಿ ನಾವು ಇನ್ನು ಮುಂದೆ ಇಂದ್ರದೇವನ ಪೂಜೆ ಮಾಡುವುದು ಬೇಡ, ಗೋವರ್ಧನಗಿರಿಯನ್ನು ಪೂಜಿಸೋಣ ಎಂದು ಹೇಳಿದ. ಆಗಿನಿಂದ ಎಲ್ಲರೂ ಗೋವರ್ಧನಗಿರಿ ಪೂಜೆ ಮಾಡಲು ಶುರು ಮಾಡಿದರು. ಇದನ್ನು ನೋಡಿ ಇಂದ್ರನಿಗೆ ಕೋಪ ಬಂತು. ಅವರಿಗೆ ತಕ್ಕ ಬುದ್ಧಿ ಕಲಿಸಬೇಕೆಂದು ಇಂದ್ರನು ತುಂಬ ರಭಸವಾಗಿ ಮಳೆಯನ್ನು ಸುರಿಸಲು ಪ್ರಾರಂಭಿಸಿದನು. ಭಯಂಕರವಾದ ಮಳೆಯಿಂದ ನದಿಯು ತುಂಬಿ ಹರಿಯಲಾರಂಭಿಸಿತು. ಎಲ್ಲರೂ ಗಾಬರಿಯಿಂದ ಶ್ರೀಕೃಷ್ಣನ ಬಳಿಗೆ ಓಡಿ ಬಂದು ಈ ಭಯಂಕರವಾದ ಮಳೆಯಿಂದ ರಕ್ಷಿಸು ಎಂದು ಬೇಡಿಕೊಂಡರು. ಆಗ ಶ್ರೀಕೃಷ್ಣನು, ಅರೆ, ನಾವು ಯಾವ ಪರ್ವತವನ್ನು ಪೂಜಿಸುತ್ತೇವೋ ಅವರೇ ನಮ್ಮ ರಕ್ಷಣೆಯನ್ನು ಮಾಡುವರು. ನಾವೆಲ್ಲರೂ ಸಂಘಟಿತರಾಗೋಣ ಎಂದು ಹೇಳಿದ. ಆಗ ಜನರೆಲ್ಲರೂ ಒಂದು ಕಡೆ ಸೇರಿದರು. ಆಗ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿನಿಂದ ಎತ್ತಿದ. ಪರ್ವತದ ಕೆಳಗೆ ಎಲ್ಲರಿಗೂ ಆಶ್ರಯ ದೊರಕಿತು. ಈ ರೀತಿ ಶ್ರೀಕೃಷ್ಣನು ಭೀಕರ ಮಳೆಯಿಂದ ಎಲ್ಲರನ್ನೂ ರಕ್ಷಿಸಿದ. ಶ್ರೀಕೃಷ್ಣನ ಮಹಿಮೆಯನ್ನು ಕಂಡು ಇಂದ್ರನ ಅಹಂಕಾರ ಇಳಿಯಿತು ಮತ್ತು ಕೃಷ್ಣನಲ್ಲಿ ಕ್ಷಮೆಯನ್ನು ಯಾಚಿಸಿದ.